ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಸಂಕ್ರಾಂತಿ ಹಬ್ಬ ನಾವು ಯಾಕೆ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ನಾವು ಭೂಮಿ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಿರುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಯಾಕೆ ಏನು ಅಂತ ತಿಳಿಸ್ತೀನಿ ನೋಡಿ. ಸೂರ್ಯ ಇಲ್ಲಿವರೆಗೂ ದಕ್ಷಿಣ ಅಭಿಮುಖವಾಗಿ ಚಲಿಸ್ತಾ ಇರ್ತಾನೆ, ಆದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಉತ್ತರ ಅಭಿಮುಖವಾಗಿ ಚಲಿಸ್ತಾರೆ. ಸೊ ಹಾಗಾಗಿ ನಾವು ಸಂಕ್ರಾಂತಿ ಹಬ್ಬನ ಮಾಡ್ತೀವಿ. 12 ರಾಶಿಗಳು ಇರುತ್ತೆ. ಸೊ ಭೂಮಿ ಅನ್ನೋದನ್ನು 12 ಭಾಗಗಳಾಗಿ ಮಾಡಿ 12 ರಾಶಿಗಳನ್ನಾಗಿ ಮಾಡಿರ್ತಾರೆ. ಭೂಮಿಯನ್ನು 12 ರಾಶಿಗಳನ್ನು ಹಾಗೆ ಮಾಡಿ 12 ರಾಶಿಗಳು ಅಂತ ಆಗಿದೆ ಅಂತ ಪೂರ್ವಿಕರು ನಂಬಿದ್ದಾರೆ. ಸೊ ಇದರಲ್ಲಿ ಮಕರ ಒಂದು ರಾಶಿಗೆ ಬರೋ ದಿನದನ್ನು ನಾವು ಮಕರ ಸಂಕ್ರಾಂತಿ ಅಂತ ನಾವು ಹಬ್ಬನ ಮಾಡ್ತೀವಿ. ಸೊ 15ನೇ ತಾರೀಕು ಜನವರಿಯಲ್ಲಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ಮೊದಲಿಗೆ 3 ದಿನ ಈ ಹಬ್ಬನ ಮಾಡ್ತೀವಿ. 14ನೇ ತಾರೀಕು ಭೋಗಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಸೊ ಭೋಗಿ ಹಬ್ಬದ ದಿನದಲ್ಲಿ ನಮ್ಮ ರೈತರು ರಾಗಿ, ದವಸ ಧಾನ್ಯಗಳನ್ನು ಬೆಳೆದಿರ್ತಾರೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಭೋಗಿ ಹಬ್ಬನ ಮಾಡ್ತೀವಿ. ಸೊ ಭೋಗಿ ಬಂದಿದೆ, ಸೊ ಸುಗ್ಗಿ ಬಂದಿದೆ, ಹಿಗ್ಗಬೇಡ ಅನ್ನೋ ಥರ. ಸೊ ಹಿಗ್ಗಬೇಡ, ದುರಾಂಕಾರ ಬರಬೇಡ ಅಂತ ನಮ್ಮ ಒಂದು ದುರಾಂಕಾರನ ಸುಟ್ಟು ಹಾಕೋದಕ್ಕೆ ನಾವು ರಾತ್ರಿ ಟೈಮಲ್ಲಿ ಈ ಥರ ಬೆಂಕಿಯನ್ನು ಹಾಕಿ ನಮ್ಮ ದುರಾಂಕಾರನ ಸುಟ್ಟಬೇಕು ಅಂತ ನಮ್ಮ ಮನೆಯಲ್ಲಿರುವಂತಹ ಹಳೆ ವಸ್ತುಗಳನ್ನು ಸುಡ್ತೀವಿ. ಹಾಗೆಯೇ ರಂಗೋಲಿಗಳನ್ನು ಹಾಕಿ ಕೂಡ ಸೆಲೆಬ್ರೇಟ್ ಮಾಡ್ಕೋತೀವಿ. ನೆಕ್ಸ್ಟ್ ಡೇ ದಿನ ಬಂದು ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬದಿಂದ ಆದಷ್ಟು ಸಿಹಿ ತಿಂಡಿಗಳನ್ನು ಮಾಡಿ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕಾರ್ಯಗಳನ್ನು ಮಾಡಿ ಸಂಕ್ರಾಂತಿ ಹಬ್ಬನ ಮಾಡ್ಕೋತೀವಿ. ಹಾಗೆಯೇ ವಿಶೇಷತೆ ಏನು ಅಂತಂದರೆ ನಾವು ಈ ಒಂದು ದಿನ ಗಾಳಿಪಟಗಳನ್ನು ಹಾರಿಸ್ತೀವಿ. ಯಾಕೆ ಅಂದರೆ ಈ ಉತ್ತರಾಭಿಮುಖದಿಂದ ಚಲಿಸ್ತಾ ಇರೋದ್ರಿಂದ ಸೂರ್ಯ ಇದು ತುಂಬಾ ಒಳ್ಳೆ ದಿನಗಳು ಆಗಿರೋದ್ರಿಂದ ನಮ್ಮ ಹಿರಿಯರು ಸತ್ತು ಹೋಗಿರೋರು ಈ ಸಮಯದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತದೆ. ಸೊ ಅಲ್ಲಿ ಹೋಗ್ತಾ ಇರ್ತಾರೆ ಅಂತ ನಂಬಿಕೆ ಇದೆ. ಸೊ ಹಾಗಾಗಿ ಗಾಳಿಪಟಗಳನ್ನು ಮೂಲಕ ಹಾರಿಸಿ ಅವರಿಗೆ ನಾವು ಚೆನ್ನಾಗಿದ್ದೀವಿ ಅಂತ ಸಂದೇಶ ಕೊಟ್ಟಂಗೆ ಆಗಿರುತ್ತದೆ. ಹಾಗೆಯೇ 3ನೇ ದಿನ ಹಸುಗಳ ಹಬ್ಬ ಆಗಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಗೋಮಾತೆ ಹಬ್ಬ ಅಂತ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ, ಸೊ ನಮ್ಮ ಮನೆಗೆ ದವಸ ಧಾನ್ಯ ಬರೋದಕ್ಕೆ ಮುಖ್ಯ ಕಾರಣವಾಗಿ ಕಷ್ಟಪಟ್ಟು ದುಡ್ದಿರೋದು ನಮ್ಮ ಹಸುಗಳು ಆಗಿರುತ್ತೆ. ಸೊ ಹಾಗಾಗಿ ಹಸುಗಳು ಅಂದರೆ ಎತ್ತುಗಳ ಹಬ್ಬ ಆಗಿ ಮಾಡ್ತೀವಿ. ಎತ್ತುಗಳಿಗೆ ಕಾಂಪಿಟೇಷನ್ ಇರುತ್ತೆ, ಗೇಮಿಂಗ್ಸ್ ಇರುತ್ತೆ. ಸೊ ಕೆಲವೊಂದು ಹಳ್ಳಿಗಳಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಏನೇ ಆಗಲಿ, ಎಷ್ಟೇ ನಮ್ಮ ಜನರೇಷನ್ ಮುಂದೆ ಹೋಗಲಿ, ನಮ್ಮ ಸಂಪ್ರದಾಯಗಳನ್ನು ಯಾವತ್ತೂ ಬಿಡಬಾರ್ದು, ನಮ್ಮ ಹಬ್ಬಗಳನ್ನು ಯಾವತ್ತೂ ಬಿಡಬಾರ್ದು ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ. ಹಾಗೆಯೇ ಇವತ್ತು ಈ ವಿಶೇಷ ಹಬ್ಬದ ದಿನ ಬಾಳೆಹಣ್ಣು, ಕಬ್ಬು ಮತ್ತು ಈ ಒಂದು ಕಡಲೆ ಬೀಜದ ಸ್ವೀಟು, ಕೆಲವರು ಕಡಲೆಕಾಯಿ ಮತ್ತು ಅವರೆಕಾಯಿ, ಇದೆಲ್ಲ ಹೊಸದಾಗಿ ಧಾನ್ಯಗಳನ್ನು ಬೆಳೆದಿರ್ತಾರೆ. ಹೊಸದಾಗಿ ನಮ್ಮ ಒಂದು ರೈತರು ಬೆಳೆದಿರುವಂಥ ತಿಂಡಿಗಳನ್ನು ಯೂಸ್ ಮಾಡಿಕೊಂಡು ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರೂ ತಪ್ಪದೆ ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ. ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಸೊ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ನಮಗೆ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡೋದಾದರೆ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ಸಂಕ್ರಾಂತಿ ಹಬ್ಬ. ಸೊ ಈ ವರ್ಷ 15ನೇ ತಾರೀಕು, ಜನವರಿ 15ನೇ ತಾರೀಕು ಈ ಹಬ್ಬ ಬರ್ತಾ ಇದೆ. ಸೊ ಎಲ್ಲರೂ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೊಟ್ಟಿರುವಂತಹ ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಹಳ್ಳಿಗಳ ಕಡೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. 3 ದಿನಗಳು ಕಂಪ್ಲೀಟಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಫಸ್ಟ್ ಡೇ ನಾನು ಹೇಳಿದ ಪ್ರಕಾರ ಸೊ ದವಸ ಧಾನ್ಯಗಳನ್ನು ಮನೆಗೆ ತಂದಾಕಿ, ಸೊ ಸುಗ್ಗಿ ಬಂತು ಹಿಗ್ಗಬೇಡ ಅಂತ ಗಾದೆಗಳನ್ನು ಹೇಳ್ಕೊಳ್ತಾ ನಮ್ಮ ಸೆಲೆಬ್ರೇಟ್ ಮಾಡ್ತಾರೆ. 2ನೇ ದಿನ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಕೈಟ್ ಅಂದರೆ ಗಾಳಿಪಟಗಳನ್ನು ಹಾರಿಸ್ತಾ ಮನೆಯಲ್ಲಿ ಸ್ವೀಟ್ ಮಾಡ್ತಾ. ಸೊ ಹಾಗೆಯೇ ಕೆಲವರು ದಾಸರು ಅಂತ ಕೆಲವರು ಮನೆಗೆ ಬರ್ತಾರೆ. ಸೊ ಅವರಿಗೆ ದವಸ ಧಾನ್ಯಗಳನ್ನು ಕೊಟ್ಟು ಅವರು ಕೂಡ ಹಸುಗಳನ್ನು ಕರ್ಕೊಬರ್ತಾರೆ, ಎತ್ತುಗಳನ್ನು ಕರ್ಕೊಬರ್ತಾರೆ. ಅವರಿಗೂ ಕೂಡ ನಾವು ಬೆಳೆದಿರುವಂತಹ ದವಸ ಧಾನ್ಯಗಳನ್ನು ಕೊಟ್ಟು ಈ ಹಬ್ಬವನ್ನು ಮಾಡ್ತೀವಿ. ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಕೊನೆಯದಾಗಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಓಕೆನಾ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್, ನಮಸ್ಕಾರ.